ಹಾಗೆ ಈ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಾಗುವಂತ ಸ್ಥಳದಿಂದಲೇ ನನ್ನ ಕಲಿಗಾದಂತ ರಂಜಿತ್ ಶಿರ್ಯಾರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂಥ ಈ ದನದ ಮಾಂಸದ ಕೊಬ್ಬು ಹಾಗೆ ಹಂದಿ ಮಾಂಸದ ಕೊಬ್ಬು ಅದರಿಂದ ಲಡ್ಡನ್ನು ತಯಾರು ಮಾಡ್ತಾರೆ ಅನ್ನೋ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ನಾವು ರಿಪಬ್ಲಿಕ್ ಕನ್ನಡ ಈ ತಿರುಪತಿ ದೇವಸ್ಥಾನದ ಮಂಡಳಿ ಇದೆಯಲ್ಲ, ಆ ಮಂಡಳಿ ಲಡ್ಡನ್ನು ಹೇಗೆ ತಯಾರು ಮಾಡುತ್ತೆ, ಅದಾದ ನಂತರ ಹೇಗೆ ಸ್ಟೀಮ್ ಆಗುತ್ತೆ, ಆ ನಂತರ ಲಡ್ಡನ್ನು ಈ ರೀತಿಯ ಟ್ರೇಗಳಲ್ಲಿ ಸ್ಟೀಮ್ ಮಾಡಿ ಆ ನಂತರ ಅದನ್ನ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ಒಂದು ದಿನಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ 8 ಲಕ್ಷ ಲಡ್ಡನ್ನು ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನು ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಇದು. ನೋಡಿ, ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಸರ್ಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಕಳಪೆ ಮಟ್ಟದ ತುಪ್ಪವನ್ನು ಬಳಸಿದ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರು ಅದನ್ನು ಕಳಪೆ ಮಟ್ಟದ ತುಪ್ಪ ಅನ್ನೋದನ್ನು ಲ್ಯಾಬ್ರೇಟರಿಯಲ್ಲಿ ಪ್ರೂವ್ ಆದ ನಂತರ ಈಗ ಕರ್ನಾಟಕದ ನಂಬರ್ 1 KMFನ ನಂದಿನಿ ತುಪ್ಪವನ್ನು ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನು ಕಾಪಾಡ್ತಾ ಇದ್ದಾರಲ್ಲ. ಈಗ ರೆಡಿಯಾದಂತಹ ಆ ತಿರುಪತಿಯ ಲಡ್ಡು ತಯಾರಾದಂತಹ ಈ ಟ್ರೇ ಆ ನಂತರ ಅದೀಗ ವಾಶ್ ಮಾಡ್ತಿರುವಂಥ ಜಾಗ ಇದು. ಈ ಸ್ಟೀಮ್ನ ಮೂಲಕ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಆ ಮೂಲಕ ಭಕ್ತರಿಗೆ ಮತ್ತೆ ಇಲ್ಲಿ ತಯಾರಾದ ಲಡ್ಡಂತನ್ನ ಈ ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ತಿರುಪತಿ ಲಡ್ಡು ವಿವಾದ ಈಗ ಕೋಲಾಹಲವನ್ನೇ ಎಬ್ಬಿಸಿರುವಂಥದ್ದು. ಅದು ಕೂಡ ಬಹಳ ಪ್ರಮುಖವಾಗಿ ಪ್ರಸಾದದಲ್ಲಿ ದೇವರನ್ನ ಕಾಣ್ತಾರೆ ಭಕ್ತಗಣ, ಆದ್ರೆ ಪ್ರಸಾದದಲ್ಲೇ ಈ ರೀತಿಯಾಗಿ ಕಲಬೆರಕೆ, ಅದು ಕೂಡ ಯಾವುದು ಕಳಪೆ ಗುಣಮಟ್ಟ ಅಲ್ಲ. ದನದ ಮಾಂಸ ಇರ್ಬೋದು, ಹಂದಿದು ಕೊಬ್ಬಿರ್ಬೋದು, ಇದನ್ನೆಲ್ಲ ಬಳಸ್ತಾರೆ. ಮೀನಿನ ಎಣ್ಣೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಭಕ್ತರ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಈಗ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸಾದದಲ್ಲಿ ದೇವರನ್ನ ನೋಡುವವರು ನಾವು, ಆದರೆ ಈ ಸನಾತನ ಧರ್ಮದ ಭಾವನೆಗೆ ಕೊಡಲಿ ಪೆಟ್ಟು ಬಿದ್ದಿದೆ. ತಿರುಪತಿಯಲ್ಲಿ ಉಡುಪಿಯ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿರುಪತಿ ಲಡ್ಡು ವಿಚಾರದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಕೋಲಾಹಲ ಎದ್ದಿದೆ ಅಂತ ನಾವು ನೋಡ್ತಾ ಇದ್ವಿ. ಸಾಕಷ್ಟು ಜನರು, ಕೋಟ್ಯಾಂತರ ಜನರು ಹೋಗ್ತಾರೆ, ತಿರುಪತಿಯನ್ನ ದೇವರನ್ನ ನಂಬಿದ್ದಾರೆ. ಆದರೆ ಪ್ರಸಾದದಲ್ಲಿ ಈ ರೀತಿಯಾಗಿ ಕಲಬೆರಕೆ ಬೆರೆಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಸನಾತನ ಧರ್ಮದ ಭಾವನೆಗೆ ಕೊಡಲಿ ಪೆಟ್ಟು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ ಏನು ಹೇಳಿದ್ದಾರೆ ಅಂತ ಕೇಳಿ. ಕರ್ನಾಟಕದಿಂದ ಬಂದಿರುವಂಥ ಹಲವಾರು ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಲಡ್ಡು ಪ್ರಸಾದ ತಂದಿದ್ದೀರಾ? ತಂದಿದ್ದೀನಿ ಸರ್. ತೋರಿಸಿ ಸರ್ ಒಂದ್ಸಲ. ಇವಾಗಿರುವಂತಹ ಲಡ್ಡು, ಹಿಂದೆ ಇರುವಂಥ ಲಡ್ಡು ಇವಾಗ ಘಮ 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 ಅಂತ ಇದೆ. ನಂದಿನಿ ತುಪ್ಪದಿಂದ ಮಾಡಿದಾಗಿದೆ, ಮೋಸ್ಟ್ಲಿ ನಂದಿನಿ ತುಪ್ಪನೇ ಇರ್ಬೋದು. ತುಂಬ ಚೆನ್ನಾಗಿದೆ. ಈ ಹಿಂದಿನ ಲಡ್ಡು ಬಗ್ಗೆ ಕೇಳಿದರೆ ಬೇಜಾರಾಯಿತು, ಯಾಕಂದ್ರೆ ನಾನು ಬಂದಿಲ್ಲ. ಬಟ್ ಇವಾಗ ಬಂದಿರುವಂಥ ರಿಪೋರ್ಟ್ಗಳನ್ನೆಲ್ಲ ಕೇಳಿದಾಗ ತುಂಬ ಬೇಜಾರಾಯಿತು. ನಮ್ಮ ಸನಾತನ ಧರ್ಮವನ್ನು ಎಷ್ಟು ಇವರು ಕೀಳಾಗಿ ಕೀಳಾಗಿ ನೋಡ್ತಾರಂದರೆ ತುಂಬ ಬೇಜಾರಾಗ್ತಾ ಇದೆ. ದನದ ಮಾಂಸದ ಕೊಬ್ಬನ್ನು ಹಾಕ್ತಾರಂತ, ಬೇರೆ ಬೇರೆ ಕಲ್ಮಶಗಳನ್ನೆಲ್ಲ ಹಾಕಿ ಇವರು ಮಾಡುವಂಥ ಲಡ್ಡಿನಲ್ಲಿ ಮೋಸ, ಇದರಲ್ಲೂ ಸಹ ದೇವರ ಹೆಸರಿನಲ್ಲೂ ಸಹ ಇವರು ಲಾಭವನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗ್ತದೆ. ತುಂಬ ನೋವಾಯಿತು. ಇವರು ಒಂದು ಸನಾತನ ಧರ್ಮವನ್ನು ಕೊಲೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ತುಂಬ ಬೇಜಾರಾಗ್ತದೆ. ಈ ಮುಂದಿನ ಸರ್ಕಾರ ಇದೇ ರೀತಿ ಮಾಡಬೇಡಿ. ನಂದಿನಿ ತುಪ್ಪವನ್ನು ಬಳಸಿ, ಯಾಕಂದರೆ ನೀವು ಹೇಳಿದಾಗ ನಂಬರ್ 1 ತುಪ್ಪ, ಯಾವುದೇ ಕಲಬೆರಕೆ ಬರದಂಥ ತುಪ್ಪ. ಎಲ್ಲರೂ ಸಹ ಒಂದು ನಂಬಿಕೆಯಿಂದ ನಾವು ಇಲ್ಲಿಗೆ ಬರ್ತೇವೆ, ನೀವು ಲಡ್ಡಿನಲ್ಲೆಲ್ಲ ಮೋಸ ಮಾಡಬೇಡಿ ಅಂತ ಹೇಳ್ತೇನೆ ಅಷ್ಟೇ. ತುಂಬ ಆಘಾತ ಆಯ್ತು ಸರ್, ನಮಗೆ ಇದು ಕೇಳಿಯೇ ಆಘಾತ ಆಯ್ತು. ಬರುವಾಗಲೂ ನಾವು ಬೇಜಾರದಲ್ಲೇ ಬಂದಿತ್ತು ಸ್ವಲ್ಪ, ಅಲ್ಲ ಹೀಗೆಲ್ಲ ಅದೇ ಚರ್ಚೆಯಲ್ಲೇ ಬಂದಿತ್ತು. ನಾವು ಹೀಗೆಲ್ಲ ಆಗ್ತಿತ್ತು. ನಾವು ವರ್ಷ ಬರ್ತಾ ಇತ್ತು. ದನದ ಮಾಂಸದ ಉಂಡೆ ಸಿಕ್ಕಿದೆ, ತಗೋ ನಿನಗೆ ಅಂತ ಹೇಳಿ ಅವನಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದಾಗ ಹಿಲಲಾಗ್ತಾ ಬಂದ್ವಿ ಅವನಿಗೆ. ಅದಕ್ಕೋಸ್ಕರ ತುಂಬ ಬೇಜಾರಾಯ್ತು ಸರ್ ಹಾಗೆಲ್ಲ ಕೇಳಿ. ನೋಡಿ, ಇದು ಭಕ್ತರು ದೂರಗಳಿಂದ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವಂಥ ಭಕ್ತರು ಹೇಳ್ತಿರುವಂಥ ಮನಸ್ಸಿನ ಮಾತಿದು. ನಮ್ಮ ಭಾವನೆಗಳ ಜೊತೆಯಲ್ಲಿ ಆಟ ಆಡಬೇಡಿ.
ದೇವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಮಲ. ಸಿಬಿಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ತಿರುಮಲದಿಂದನೇ ಜಾಯ್ನ್ ಆಗ್ತಾ ಇದ್ದಾರೆ ರಂಜಿತ್ ಶಿರಿಯಾರ್. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಜೊತೆಗೆ ಈ ಲಡ್ಡು ಕೌಂಟರ್ ಅಲ್ಲಿ ಜನ ಅಷ್ಟೇ ಇದ್ದಾರಾ? ಖರೀದಿ ಅದೇ ಭರಾಟೆಯಲ್ಲಿ ನಡೀತಾ ಇದೆಯಾ ಅಥವಾ ಈಗ ಹೇಗಿದೆ ಅಲ್ಲಿ ಜನ ಏನ್ ಹೇಳ್ತಾರೆ ಅಂತ? ಖಂಡಿತವಾಗ್ಲೂ ಕೂಡ ನಿಕೇಶ್ ಕೊಠಾರಿ ನೋಡಿ, ಪ್ರತಿದಿನವೂ ಕೂಡ ಶ್ರೀಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಸುಮಾರು 80ರಿಂದ 1 ಲಕ್ಷ ಜನ ಬರ್ತಾರೆ ಪ್ರತಿದಿನ. ಅವರನ್ನು ಗಳಿಗೆ ಆಧಾರದ ಮೇಲೆ ಒಂದಿಷ್ಟು ಬ್ಯಾಚ್ ಆಗಿ ಅವರನ್ನು ದರ್ಶನಕ್ಕೆ ಬಿಡ್ತಾರೆ. ನಿನ್ನೆ 66,000 ಜನ ಬಂದಿದ್ದಾರೆ, ಇವತ್ತು 80,000 ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ಯ ಇದರ ನಡುವೆ ನಾನೀಗಿರುವಂಥ ಜಾಗ ಲಡ್ಡು ಕೌಂಟರ್. ಇಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ನಾವು ಇಲ್ಲಿ ಒಳಗಡೆ ಹೋಗೋ ಪ್ರಯತ್ನವನ್ನು ಮಾಡೋಣ. ನಿಕೇಶ್ ಕೊಠಾರಿ, ಲಡ್ಡು ಹೇಗೆ ಖರೀದಿ ಮಾಡ್ತಾರೆ, ಹೇಗೆ ಸರತಿ ಸಾಲಿನಲ್ಲಿ ನಿಂತ್ಕೋತಾರೆ ಅನ್ನೋದನ್ನು ನೋಡೋಣ. ಸೆಕ್ಯೂರಿಟಿ ನೋಡಿದರೆ ನಮ್ಮನ್ನು ಇಲ್ಲಿಂದ ಹೊರಗಡೆ ಕಳಿಸ್ತಾರೆ. ನೋಡಿ ನಿಕೇಶ್ ಕೊಠಾರಿ, ಇದು ಲಡ್ಡು ಕೌಂಟರ್. ಸುಮಾರು 3,50,000 ಲಡ್ಡು ಪ್ರತಿದಿನ ಇಲ್ಲಿ ತಯಾರಾಗುತ್ತೆ. 620 ಬಾಣಸಿಗರು ಅಂದರೆ ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ನೋಡಿ, ಇಂಥ ಕೌಂಟರ್ಗಳಲ್ಲಿ 50 ರೂಪಾಯಿ ಕೊಟ್ಟರೆ ಒಂದು ಲಡ್ಡು ಸಿಗುತ್ತೆ. 50 ರೂಪಾಯಿ ಕೊಟ್ಟರೆ ಒಂದು ಲಡ್ಡು ಸಿಗುತ್ತೆ. ವಿಶೇಷವಾದಂಥ ಏನಾದರೂ ಪಾಸ್ ಇದ್ದರೆ, ನಿಮ್ಮ ಹತ್ರ ಟಿಕೆಟ್ಗಳಿದ್ರೆ, ಆ ಟಿಕೆಟ್ಗೆ ಒಂದು ಲಡ್ಡನ್ನು ಈ TTD ಅವರು ಕೊಡ್ತಾರೆ. ನೋಡಿ, ಒಂದೊಂದು ಕೌಂಟರ್ ಇದೆಯಲ್ಲ, ಈ ಕೌಂಟರ್ನಲ್ಲಿ ಲಡ್ಡನ್ನು ಖರೀದಿ ಮಾಡ್ತಾರೆ. ಸುಮಾರು 3,30,000 ಲಡ್ಡು TTDಯಲ್ಲಿ ಅಂದರೆ ತಿರುಮಲದಲ್ಲಿ ಪ್ರತಿದಿನವೂ ಕೂಡ ವ್ಯವಹಾರ ನಡೆಯುತ್ತೆ. 3,30,000. ಇನ್ನು ಉಳಿದಂಥ 20,000 ಲಡ್ಡು ತಯಾರಾಗುವಂಥ 3.5 ಲಕ್ಷದಲ್ಲಿ ಇನ್ನುಳಿದಂಥ 20,000 ಲಡ್ಡು ಬೆಂಗಳೂರು ಸೇರಿದಂತೆ TTDಯ ಬೇರೆ ಬೇರೆ ಬ್ರ್ಯಾಂಚ್ಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಸೇಲ್ ಆಗುತ್ತೆ ಅಥವಾ ಅಲ್ಲಿ ಭಕ್ತರು ಅದನ್ನ ಖರೀದಿ ಮಾಡ್ತಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಮರಾಠಿ ಭಾಷಾ. ನೋಡಿ, ಬೇರೆ ಬೇರೆ ರಾಜ್ಯದ ಜನರಿದ್ದಾರೆ. ಲಡ್ಡನ್ನು ಖರೀದಿ ಮಾಡುವಂಥ ಕೌಂಟರ್ಗಳು ಹೇಗೆ ತುಂಬಿದೆ ಅಂಥೇಳಿ ನೋಡಿ. ಈ ವಿವಾದದ ನಡುವೆಯೂ ಕೂಡ ಭಕ್ತರು ಮಾತ್ರ ಲಡ್ಡು ಪ್ರಸಾದದಲ್ಲಿ, ಅದನ್ನು ದೇವರ ಪ್ರಸಾದ ಏನು ಲಡ್ಡು ಪ್ರಸಾದ ಇದೆಯಲ್ಲ, ಅದೊಂದು ಅಷ್ಟು ಪಾವಿತ್ರ್ಯತೆಯಿಂದ ಒಂದು ಪುಣ್ಯ ಪ್ರಸಾದ ಅನ್ನೋ ರೀತಿಯಲ್ಲಿ ಜನರು ಇಷ್ಟೆಲ್ಲ ವಿವಾದದ ನಡುವೆಯೂ ಕೂಡ ಲಡ್ಡನ್ನು ಖರೀದಿ ಮಾಡೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಿಕೇಶ್ ಕೊಠಾರಿ ನೋಡಿ, ಇದು ಲಡ್ಡು ಕೌಂಟರ್. ಇದು 16 ಕೌಂಟರ್ಗಳಿದ್ದಾವೆ. ಮೇಲ್ಗಡೆ ಇರೋದು ಕೂಡ ಲಡ್ಡು ಕೌಂಟರ್, ಕೆಳಗಡೆ ಇರೋದು ಕೂಡ ಲಡ್ಡು ಕೌಂಟರ್. ನೋಡಿ, ಮಾತಾಡಿಸ್ತೀನಿ ನಾನು ಜನರನ್ನು. ಅದ್ರ ಜೊತೆಗೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಲಡ್ಡು ಎಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ ಅನ್ನೋ ಶಟರನ್ನು ಎತ್ತಿ ತೋರಿಸೋ ಮೂಲಕ ನಿಮಗೆ ಈ ಲಡ್ಡು ತಯಾರಾಗುವಂಥ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಲಡ್ಡು ತಯಾರಾಗುವಂಥ ಜಾಗ, ನಾವು ಹೋಗ್ತಿರುವಂಥ ಜಾಗ, ಕಡಲೆ ಹಿಟ್ಟು, ದ್ರಾಕ್ಷಿ, ಮಗದೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ತಯಾರು ಮಾಡ್ತಾರಲ್ಲ, ಆ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನೋಡಿ, ಲಡ್ಡು ತಯಾರಾಗುವಂಥ ಜಾಗ ಇದೇನೆ, ಅಲ್ಲಿ ಶಟರ್ ಎತ್ತಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ನಾನು. ಇಲ್ಲೇ ಲಡ್ಡನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿ ನೋಡಿ, ಒಳಗಡೆ ಲಡ್ಡು ತಯಾರಾಗುವಂಥ ಜಾಗ ಇದು. ಈ ಜಾಗದಲ್ಲೇ 620 ಬಾಣಸಿಗರು ಇಲ್ಲಿ ಲಡ್ಡನ್ನು ತಯಾರು ಮಾಡ್ತಾರೆ. ಇಲ್ಲಿ ಸುಮಾರು 620 ಜನ ಸುಮಾರು 3,50,000 ಲಡ್ಡನ್ನು ತಯಾರು ಮಾಡ್ತಾರೆ. ಇಷ್ಟೆಲ್ಲ ವಿವಾದ ಮಗದೊಂದು ಎಲ್ಲವೂ ಕೂಡ ಏನಾಗಿತ್ತಲ್ಲ, ಇಲ್ಲೇ ತಯಾರಾದಂಥ ಲಡ್ಡುವಿನಲ್ಲಿ ಸುಮಾರು 30,000 ಲಡ್ಡು ಬೇರೆ ಬೇರೆ TTDಯ ಬ್ರ್ಯಾಂಚ್ಗಳಲ್ಲಿ ಭಕ್ತರು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಇನ್ನು ಲಡ್ಡು ತಯಾರಾದ ಲಡ್ಡು ಆನಂತರ ಸ್ಟೀಮ್ ಆಗಿ ಬರೋದು ನಿಕೇಶ್ ಕೊಠಾರಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಆ ಸ್ಟೀಮ್ ಇದೆಯಲ್ಲ, ಆ ಟ್ರೇಗಳಿದಾವಲ್ಲ, ಆ ಟ್ರೇಗಳನ್ನು ಸ್ಟೀಮ್ಗಳ ಮೂಲಕ ಬಾಯ್ಲ್ಡ್ ಮಾಡ್ತಾರೆ. ಬಾಯ್ಲ್ಡ್ ಮಾಡಿ ಆ ಬಾಯ್ಲ್ಡ್ ಆದಂತಹ ಟ್ರೇ ಇದೆಯಲ್ಲ, ಇಲ್ಲಿ ಮಿಷಿನ್ಗಳ ಮೂಲಕ ಹೊರಗಡೆ ಬರುತ್ತೆ. ಇಲ್ಲಿರುವಂಥ ಏನು ಟ್ರೇಗಳಿದಾವಲ್ಲ, ಈ ಟ್ರೇಗಳೆಲ್ಲವೂ ಕೂಡ ಲಡ್ಡನ್ನು ಬೇಯಿಸಿ ಆ ನಂತರ ಹೊರಗಡೆ ಬಂದಂಥ ಟ್ರೇಗಳು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ, ದೇವಸ್ಥಾನದ ಒಳಗಡೆನೆ ಲಡ್ಡಿನ ಟ್ರೇ ಒಳಗೆ ಆ ಬೂಂದಿಗಳನ್ನು ಹಾಕಿ ಲಡ್ಡು ಮಾಡ್ತಾರೆ. ಅದೊಂದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಂಥ ಒಂದು ಪ್ರತೀತಿಯಂತೆ.
ಹೊರಗಡೆ ಬೂಂದಿ ರೆಡಿ ಮಾಡಿದರೆ ಈ ದೇವಸ್ಥಾನದ ಒಳಗಡೆ ಇಲ್ಲಿ ಲಡ್ಡು ಕೌಂಟರ್ನ ಆ ಕಡೆ ಇರೋದು ಶ್ರೀ ಒಡೆಯನ ದೇವಸ್ಥಾನ ಸನ್ನಿಧಿ. ಆ ಸನ್ನಿಧಿಯ ಒಳಗಡೆ ಬೂಂದಿಯನ್ನು ಲಡ್ಡುಗಟ್ಟಿ ಆ ನಂತರ ಭಕ್ತರಿಗೆ ಅದನ್ನು ಕೊಡ್ತಾರೆ. ಇದು ಇಲ್ಲಿ ನಡ್ಕೊಂಡು ಬಂದಂಥ ಒಂದಿಷ್ಟು ಚಟುವಟಿಕೆ. ಈಗ ಸುಮಾರು 15 ದಿನದಿಂದ ಕರ್ನಾಟಕದ ಸುಮಾರು ಪ್ರತಿದಿನವೂ ಕೂಡ 600ರಿಂದ 700 kg KMFನ ತುಪ್ಪ ಇಲ್ಲಿಗೆ ಬಂದು ತಲುಪುತ್ತೆ. 6 ತಿಂಗಳಿಗೊಮ್ಮೆ ಅದರ ಟೆಂಡರನ್ನು ಕರೀತಾರೆ. 50 ವರ್ಷಗಳಿಂದ ಕರ್ನಾಟಕದ KMFನ ನಂದಿನಿ ತುಪ್ಪವನ್ನು ಇಲ್ಲಿ ತಿರುಮಲಕ್ಕೆ ಲಡ್ಡು ತಯಾರಿಕೆಗೆ ಬಳಸ್ತಾ ಇದ್ರು. 4 ವರ್ಷಗಳಿಂದ ಜಗನ್ಮೋಹನ್ ರೆಡ್ಡಿ ಆ ಟೆಂಡರನ್ನು ಕ್ಯಾನ್ಸಲ್ ಮಾಡಿದ್ರು. ಅದಾದ ನಂತರ AG ಗ್ರೂಪ್ ತಮಿಳುನಾಡಿನ ಕಂಪನಿ ಕೊಟ್ಟಿದ್ರು. ತಮಿಳುನಾಡಿನ ಕಂಪನಿ ಇದರಲ್ಲಿ ದನದ ಮಾಂಸದ ಕೊಬ್ಬು ಮತ್ತು ಹಂದಿ ಮಾಂಸದ ಕೊಬ್ಬು ಅದ್ರ ಜೊತೆಗೆ ಮೀನಿನ ಎಣ್ಣೆಯನ್ನು ಬಳಸಿತ್ತು ಅನ್ನೋದು ದೊಡ್ಡ ವಿವಾದ ಆಗಿತ್ತು. ಸರ್ಟಿಫೈಡ್ ಕೂಡ ಲ್ಯಾಬ್ರೇಟರಿಯಲ್ಲಿ ಬಂದಿತ್ತು. ಈಗ ಇವತ್ತೇನಾಯಿತು ಅಂತ ಕೇಳಿದರೆ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಇದೇ ತಿರುಪತಿಯ ಸರ್ಕಲ್ನ ಗಾಂಧಿ ಪ್ರತಿಮೆಯ ಎದುರೇ ಪ್ರತಿಭಟನೆಗಳಾದವು. ಅದರ ಜೊತೆಗೆ ಬಿಜೆಪಿಯಿಂದಲೂ ಕೂಡ ಈ ಮಂಡಳಿಯಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕಳಪೆ ಗುಣಮಟ್ಟದ ತುಪ್ಪವನ್ನು ಖರೀದಿ ಮಾಡುವಲ್ಲಿ ಭಾಗಿಯಾದವರು